ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಶಶಾಂಕವತಿ ಲಂಬಕ ಬೇತಾಳ ಪಂಚವಿಂಶತಿ ಕಥೆಗಳು. ಕಥೆ 24, ತರಂಗ 31. ತ್ರಿವಿಕ್ರಮ ರಾಜನು 24ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ದಕ್ಷಿಣಾಪಥದಲ್ಲಿ ಧರ್ಮನೆಂಬ ಮಾಂಡಲಿಕನಿದ್ದನು. ಅವನಿಗೆ ಚಂದ್ರವತಿ ಎಂಬ ಹೆಂಡತಿಯೂ ಲಾವಣ್ಯವತಿ ಎಂಬ ಒಬ್ಬಳೇ ಮಗಳೂ ಇದ್ದರು. ದಾಯಾದರು ಅವನ ರಾಜ್ಯವನ್ನು ಕಿತ್ತುಕೊಳ್ಳಲು ಅವನು ಒಂದು ರಾತ್ರಿ ಹೆಂಡತಿಯೊಡನೆಯೂ ಮಗಳೊಡನೆಯೂ ಇದ್ದಬದ್ದ ಆಭರಣಗಳನ್ನು ತೆಗೆದುಕೊಂಡು ಮಾವನ ಮನೆಗೆ ಹೊರಟನು. ದಾರಿಯಲ್ಲಿ ವಿಂಧ್ಯಾಟವಿ ಸಿಕ್ಕಿತು. ಅಲ್ಲಿ ಒಂದು ಭಿಲ್ಲರ ಪಡೆಯು ಬರಲು ಹೆಂಗಸರಿಬ್ಬರೂ ಮರದ ಪೊದರಿನಲ್ಲಿ ಅವಿತುಕೊಂಡರು. ರಾಜನು ಕತ್ತಿ ಗುರಾಣಿಗಳನ್ನು ಹಿಡಿದು ಅವರಲ್ಲಿ ಬಹುಜನರನ್ನು ಕೊಂದನು. ಕೊನೆಗೆ ಅವರಿಗೆ ಕೈಸರೆ ಸಿಕ್ಕಲು ಅವರ ಯಜಮಾನನ ಅಪ್ಪಣೆಯಂತೆ ಅವರು ಅವನನ್ನು ಕೊಂದು ಹಾಕಿದರು. ಹೆಂಗಸರು ಅದನ್ನು ತಿಳಿದು ಹಾಗೇ ತಲೆಮರೆಸಿಕೊಂಡು ಕಾಡಿನಲ್ಲಿ ಮುಂದೆ ಮುಂದೆ ಹೋಗುತ್ತಾ ಒಂದು ಅಶೋಕ ವೃಕ್ಷದ ಕೆಳಗೆ ಅಳುತ್ತಾ ಕುಳಿತರು. ಆ ಮಧ್ಯೆ ಆ ಪ್ರಾಂತ ನಿವಾಸಿಯಾದ ಚಂಡಸಿಂಹನೆಂಬವನೂ ಅವನ ಮಗನೂ ಬೇಟೆಗಾಗಿ ಬರುತ್ತಾ ಆ ಹೆಂಗಸರ ಹೆಜ್ಜೆ ಗುರುತುಗಳನ್ನು ನೋಡಿದರು. ಎರಡೂ ಲಕ್ಷಣವಾಗಿ ಒಂದು ಸಣ್ಣದೂ ಒಂದು ದೊಡ್ಡದೂ ಆಗಿತ್ತು. ಸಿಂಹ ಪರಾಕ್ರಮನೆಂಬ ಮಗನು ತಂದೆಯನ್ನು ಕುರಿತು, ಈ ಸಣ್ಣ ಹೆಜ್ಜೆಯವಳನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನೆ, ದೊಡ್ಡ ಹೆಜ್ಜೆಯವಳನ್ನು ನೀನು ಮಾಡಿಕೋ ಎಂದನು. ತಂದೆಯು, ಇದೇನು ನೀನು ಆಡುವ ಮಾತು? ನಿನ್ನ ತಾಯಿ ಸ್ವರ್ಗಸ್ಥಳಾಗಿ ಇನ್ನೂ ಸ್ವಲ್ಪ ಕಾಲವಾಗಿದೆ. ಅಂಥ ಒಳ್ಳೆಯ ಹೆಂಡತಿಯನ್ನು ಕಳೆದುಕೊಂಡು ಮತ್ತೆ ಹೆಂಡತಿಗೆ ಆಶೆ ಪಡಲೇ ಎಂದನು. ಮಗನು, ಹೆಂಡತಿಯಿಲ್ಲದ ಮನೆಯೇ, ನೀನು ಮದುವೆ ಮಾಡಿಕೊಳ್ಳಲೇಬೇಕು, ಇಲ್ಲದಿದ್ದರೆ ನನ್ನಾಣೆ ಎಂದನು. ಆದ್ದರಿಂದ ಅವನು ಒಪ್ಪಬೇಕಾಯಿತು. ಮುಂದೆ ಅವರು ಆ ಹೆಂಗಸರನ್ನು ಕಂಡು ಅವರು ಯಾರು ಏನು ಎಂದು ವಿಚಾರಿಸಿದರು. ಅವರು ಗಂಡು ದಿಕ್ಕಿಲ್ಲದವರೆಂದು ತಿಳಿದು ಸಮಾಧಾನ ಮಾಡಿ ಇಬ್ಬರೂ ಒಬ್ಬೊಬ್ಬರನ್ನು ತಮ್ಮ ಕುದುರೆಯ ಮೇಲೆ ಕೂರಿಸಿಕೊಂಡು ಊರಿಗೆ ಬಂದರು. ಅಲ್ಲಿ ಮಗನಾದ ಸಿಂಹಪರಾಕ್ರಮನು ಸಣ್ಣ ಹೆಜ್ಜೆಯ ಚಂದ್ರವತಿ ಎಂಬ ರಾಣಿಯನ್ನೂ, ತಂದೆಯಾದ ಚಂಡಸಿಂಹನು ದೊಡ್ಡ ಹೆಜ್ಜೆಯ ಲಾವಣ್ಯವತಿ ಎಂಬ ಹುಡುಗಿಯನ್ನೂ ಮದುವೆಯಾದರು. ದೊಡ್ಡ ಹೆಜ್ಜೆಯವಳು ವಯಸ್ಸಿನಲ್ಲಿ ದೊಡ್ಡವಳೆಂದೂ ಚಿಕ್ಕ ಹೆಜ್ಜೆಯವಳು ವಯಸ್ಸಿನಲ್ಲಿ ಕಿರಿಯವಳೆಂದೂ ಅವರು ತಿಳಿದುಕೊಂಡಿದ್ದದ್ದು ತಲೆ ಕೆಳಗಾಯಿತು. ಇದರಿಂದ ತಾಯಿಯೂ ಮಗಳೂ ಆಗಿದ್ದವರು ಮಗನನ್ನೂ ತಂದೆಯನ್ನೂ ಮದುವೆಯಾದರು. ಕಾಲಕ್ರಮದಲ್ಲಿ ಇಬ್ಬರಿಗೂ ಗಂಡು ಹೆಣ್ಣು ಮಕ್ಕಳಾದರೂ ಮೊಮ್ಮಕ್ಕಳಾದರು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಆ ತಾಯಿಯ ಮತ್ತು ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಒಬ್ಬರಿಗೊಬ್ಬರು ಏನಾಗಬೇಕು? ತಿಳಿದೂ ಹೇಳದಿದ್ದರೆ ನಿನ್ನ ತಲೆ ಸಿಡಿದು ಹೋಗುತ್ತದೆ ಎಂದನು. ರಾಜನು ಎಷ್ಟು ಯೋಚಿಸಿದರೂ ಅದು ಗೊತ್ತಾಗಲಿಲ್ಲ. ಆದ್ದರಿಂದ ಅವನು ಯಾವ ಮಾತನ್ನೂ ಆಡದೆ ಸುಮ್ಮನೆ ಹೋಗುತ್ತಿದ್ದನು. ಅದನ್ನು ನೋಡಿ ಬೇತಾಳನು, ಮಹಾರಾಜನು ಈ ಪ್ರಶ್ನೆಗೆ ಉತ್ತರ ಕೊಡಲಾರ, ಆದ್ದರಿಂದ ಸುಮ್ಮನೆ ಹೋಗುತ್ತಿದ್ದಾನೆ. ಇವನು ಸತ್ವಶಾಲಿ, ಇವನನ್ನು ವಂಚಿಸುವುದಕ್ಕಾಗುವುದಿಲ್ಲ. ಆ ಭಿಕ್ಷುವೂ ಇಷ್ಟಕ್ಕೇ ಬಿಡುವುದಿಲ್ಲ. ಆದ್ದರಿಂದ ಆ ದುರಾತ್ಮನನ್ನು ಉಪಾಯದಿಂದ ವಂಚಿಸಿ ಮುಂದೆ ಬರುವ ಸಿದ್ಧಿಯನ್ನು ಇವನಿಗೇ ದೊರಕಿಸಿಕೊಡುತ್ತೇನೆ ಎಂದು ಯೋಚಿಸಿ, ಮಹಾರಾಜ, ಇಷ್ಟು ನಿನ್ನನ್ನು ಪೀಡಿಸಿದರೂ ಸುಖಿಯಾದ ನೀನು ಆಯಾಸಗೊಳ್ಳಲಿಲ್ಲ. ನಿನ್ನ ಧೈರ್ಯವನ್ನು ಮೆಚ್ಚಿದೆ. ಆದ್ದರಿಂದ ನಿನಗೆ ಹಿತವಾದ ಒಂದು ಮಾತನ್ನು ಹೇಳುತ್ತೇನೆ, ಕೇಳು. ಈ ಶವದಿಂದ ನಾನು ಈಗ ಹೊರಗೆ ಬರುತ್ತೇನೆ. ಅದನ್ನು ಹೊತ್ತುಕೊಂಡು ಹೋಗಿ ಭಿಕ್ಷುವಿಗೆ ಕೊಡು. ಅವನು ಇದರೊಳಗೆ ನನ್ನನ್ನು ಆವಾಹನೆ ಮಾಡಿ ಅರ್ಚಿಸಿ ನಿನ್ನನ್ನು ಬಲಿ ಕೊಡಬೇಕು ಎಂದಿರುತ್ತಾನೆ. ಆದ್ದರಿಂದ ಅವನು ನಿನ್ನನ್ನು ನಮಸ್ಕಾರ ಮಾಡು ಎಂದು ಹೇಳಿದಾಗ ಹೇಗೆ ಮಾಡಬೇಕೋ ತೋರಿಸಿಕೊಡು ಎಂದು ಕೇಳು. ಅವನು ತೋರಿಸುವುದಕ್ಕೆಂದು ತಲೆ ಬಗ್ಗಿಸಿದಾಗ ಅವನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಹಾಕು. ಆಗ ಅವನು ಪಡೆಯಬೇಕೆಂದಿರುವ ವಿದ್ಯಾಧರರ ಐಶ್ವರ್ಯವೂ ಸಿದ್ಧಿಯೂ ನಿನ್ನದಾಗುತ್ತದೆ. ಅವನನ್ನು ಬಲಿ ಕೊಟ್ಟು ಅವನ್ನು ಪಡೆ. ಇಲ್ಲದಿದ್ದರೆ ಅವನು ನಿನ್ನನ್ನು ಬಲಿಯಾಗಿ ಅರ್ಪಿಸುತ್ತಾನೆ. ಆದ್ದರಿಂದ ನಿನಗೆ ಇಷ್ಟು ಹೊತ್ತೂ ವಿಘ್ನ ಮಾಡಿದೆ. ನಿನಗೆ ಸಿದ್ಧಿಯಾಗಲಿ, ಹೋಗು ಎಂದು ಹೊರಬಿದ್ದನು. ರಾಜನು ಸಂತೋಷದಿಂದ ಆ ಹೆಣವನ್ನು ಆಲದ ಮರದ ಕಡೆಗೆ ಹೊತ್ತುಕೊಂಡು ಹೋದನು. 25ನೆಯ ಕಥೆ, ತರಂಗ 32. ಭಿಕ್ಷುವು ದಾರಿಯನ್ನೇ ನೋಡುತ್ತಾ ಕುಳಿತಿದ್ದನು. ರಾಜನು ಹೆಣವನ್ನು ಹೊತ್ತು ತಂದದ್ದನ್ನು ನೋಡಿ ಸಂತೋಷದಿಂದ ಎದ್ದು, ಮಹಾರಾಜ, ನಿನ್ನಿಂದ ದೊಡ್ಡ ಅನುಗ್ರಹವಾದ ಹಾಗಾಯಿತು.
ಹೀಗೆ ಪರಾರ್ಥಕ್ಕಾಗಿ ಕಷ್ಟಪಡುವವರು ಯಾರು ಎಂದು ಅವನನ್ನು ಹೊಗಳಿ ಹೆಣವನ್ನು ಅವನ ಹೆಗಲಿನಿಂದ ಇಳಿಸಿಕೊಂಡನು. ಅನಂತರ ಅದಕ್ಕೆ ಸ್ನಾನ ಮಾಡಿಸಿ ಹೂವಿನಿಂದ ಅಲಂಕರಿಸಿ ಮಂಡಲದ ಮಧ್ಯದಲ್ಲಿಟ್ಟನು. ಬೂದಿ ಬಳಿದುಕೊಂಡು ಕೂದಲ ಯಜ್ಞೋಪವೀತವನ್ನು ಹಾಕಿಕೊಂಡು ಹೆಣದ ಮೇಲಿನ ವಸ್ತ್ರವನ್ನುಟ್ಟು ಬೇತಾಳನನ್ನು ಶವದಲ್ಲಿ ಆವಾಹನ ಮಾಡಿ ಪೂಜಿಸಿದನು. ತಲೆಯೋಡಿನಲ್ಲಿ ರಕ್ತದಿಂದ ಅರ್ಘ್ಯ ಕೊಟ್ಟನು. ಮನುಷ್ಯರ ಕಣ್ಣುಗಳಿಂದ ಧೂಪ ಹಾಕಿ ಮಾಂಸವನ್ನು ನೈವೇದ್ಯ ಮಾಡಿದನು. ಅನಂತರ ತನ್ನ ಹತ್ತಿರ ನಿಂತಿದ್ದ ರಾಜನನ್ನು ಕುರಿತು, ಮಹಾರಾಜ, ಈ ಮಂತ್ರಾಧಿರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡು, ನಿನಗೆ ಅವನು ಇಷ್ಟಾರ್ಥವನ್ನು ಸಲ್ಲಿಸುತ್ತಾನೆ ಎಂದನು. ದೊರೆಯು, ಸ್ವಾಮೀ, ನಾನು ಹಾಗೆ ಹಿಂದೆ ಎಂದೂ ನಮಸ್ಕಾರ ಮಾಡಿ ಅರಿಯೆ, ಹೇಗೆ ಮಾಡಬೇಕೋ ತೋರಿಸಿದರೆ ಮಾಡುತ್ತೇನೆ ಎಂದನು. ತೋರಿಸುವುದಕ್ಕೆಂದು ಭಿಕ್ಷುವು ಭೂಮಿಯ ಮೇಲೆ ತಲೆಯಿಟ್ಟ ಕೂಡಲೇ ರಾಜನು ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸಿ ಹಾಕಿದನು. ಅವನ ಹೊಟ್ಟೆಯನ್ನು ಬಗಿದು ಹೃತ್ಪದ್ಮವನ್ನು ತೆಗೆದುಕೊಂಡು ಬೇತಾಳನಿಗೆ ಅರ್ಪಿಸಿದನು. ಬೇತಾಳನು ಸಂತೋಷಪಟ್ಟು, ಮಹಾರಾಜ, ಭಿಕ್ಷುವು ಅಪೇಕ್ಷಿಸಿದ್ದ ವಿದ್ಯಾಧರೇಂದ್ರ ಪದವಿಯು ನಿನಗೆ ನೀನು ಭೂಸಾಮ್ರಾಜ್ಯವನ್ನು ಅನುಭವಿಸಿದ ನಂತರ ದೊರೆಯುತ್ತದೆ. ನಾನು ನಿನಗೆ ತುಂಬ ಕಷ್ಟ ಕೊಟ್ಟೆ, ಆದ್ದರಿಂದ ಬೇಕಾದ ವರವನ್ನು ಕೇಳಿಕೋ ಎಂದನು. ರಾಜನು, ನೀನು ಪ್ರಸನ್ನನಾದರೆ ಯಾವುದು ತಾನೇ ಆಗುವುದಿಲ್ಲ. ಆದರೂ ಈ ಮನೋಹರವಾದ 24 ಕಥೆಗಳು, ಈ 25ನೆಯ ಸಮಾಪ್ತಿ ವೃತ್ತಾಂತವೂ ಪ್ರಸಿದ್ಧವಾಗಲಿ, ಪೂಜ್ಯವಾಗಲಿ ಎಂದು ಕೇಳಿಕೊಂಡನು. ಬೇತಾಳನು ಒಪ್ಪಿ ತನ್ನ ಸ್ಥಳಕ್ಕೆ ಹೋದನು. ಆಗ ಮಹೇಶ್ವರನು ಪ್ರತ್ಯಕ್ಷನಾಗಿ, ಮಹಾರಾಜ, ನೀನು ನನ್ನ ಅಂಶದಿಂದ ಹಿಂದೆ ವಿಕ್ರಮಾದಿತ್ಯನಾಗಿ ಜನಿಸಿ ಮ್ಲೇಚ್ಛರಾಗಿ ಹುಟ್ಟಿ ಬಂದಿದ್ದ ರಾಕ್ಷಸರನ್ನು ಸಂಹಾರ ಮಾಡಿದೆ. ಈಗ ಹೀಗೆ ಹುಟ್ಟಿದ್ದೀಯೇ, ಮುಂದೆ ಸ್ವಲ್ಪದರಲ್ಲಿಯೇ ವಿದ್ಯಾಧರ ಚಕ್ರವರ್ತಿಯಾಗಿ ಕೊನೆಗೆ ನನ್ನಲ್ಲಿ ಸಾಯುಜ್ಯ ಪಡೆಯುತ್ತೀಯೇ. ಈ ಅಪರಾಜಿತವೆಂಬ ಕತ್ತಿಯನ್ನು ತೆಗೆದುಕೋ ಎಂದು ಅವನಿಂದ ಪೂಜೆ ಪಡೆದು ಅಂತರ್ಧಾನವಾದನು. ಹೀಗೆ ತಾನು ರಾತ್ರಿ ಹೊರಟ ಕೆಲಸ ಮುಗಿದು ಬೆಳಗಾಗಲು ತ್ರಿವಿಕ್ರಮಸೇನನು ಪ್ರತಿಷ್ಠಾನಪುರಕ್ಕೆ ಹಿಂದಿರುಗಿ ಬಂದನು. ಈಶ್ವರನ ವರದಂತೆ ಕಾಲಕ್ರಮದಲ್ಲಿ ವಿದ್ಯಾಧರ ಚಕ್ರವರ್ತಿತ್ವವನ್ನೂ ಸಾಯುಜ್ಯವನ್ನೂ ಪಡೆದನು. ಬೇತಾಳ ಪಂಚವಿಂಶತಿ ಮುಗಿಯಿತು. ಮಂತ್ರಿಯಾದ ವಿಕ್ರಮಕೇಸರಿಯು ತನ್ನ ವೃತ್ತಾಂತವನ್ನು ಮುಂದುವರಿಸಿ, ಪ್ರಭು, ಆ ವೃದ್ಧ ಬ್ರಾಹ್ಮಣನು ಈ ಬೇತಾಳ ಪಂಚವಿಂಶತಿ ಕಥೆಗಳನ್ನು ಹೇಳಿ, ಅಯ್ಯ, ತ್ರಿವಿಕ್ರಮಸೇನನು ಬೇತಾಳನ ಅನುಗ್ರಹದಿಂದ ಬೇಕಾದ ಇಷ್ಟಾರ್ಥಗಳನ್ನು ಪಡೆದನು. ಆದ್ದರಿಂದ ನೀನೂ ಈ ಮಂತ್ರವನ್ನು ಸ್ವೀಕರಿಸಿ ಬೇತಾಳನನ್ನು ವಶ ಮಾಡಿಕೋ. ನಿಮ್ಮ ದೊರೆಯಾದ ಮೃಗಾಂಕದತ್ತನು ಸಿಕ್ಕುತ್ತಾನೆ. ಉತ್ಸಾಹಹೀನನಾದರೆ ಕಾರ್ಯವಾಗುವುದಿಲ್ಲ. ನೀನು ನನ್ನನ್ನು ಬದುಕಿಸಿದ್ದರಿಂದ ನನ್ನ ಬಂಧುವಾದೆ. ಆದ್ದರಿಂದ ಈ ಮಾತನ್ನು ಹೇಳುತ್ತೇನೆ ಎಂದನು. ನಾನು ಅದರಂತೆ ಬೇತಾಳನನ್ನು ವಶಪಡಿಸಿಕೊಂಡು ನನ್ನ ಪ್ರಭುವಾದ ಮೃಗಾಂಕದತ್ತನಲ್ಲಿಗೆ ಕರೆದುಕೊಂಡು ಹೋಗು ಎಂದೆ. ಅವನು ನನ್ನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಆಕಾಶ ಮಾರ್ಗದಿಂದ ಬಂದು ಇಲ್ಲಿ ಬಿಟ್ಟು ಹೋದನು. ನಾಗಶಾಪದಿಂದ ನಾವು ಬೇರೆಯಾದ ಮೇಲೆ ನಡೆದ ವೃತ್ತಾಂತ ಇದು ಎಂದನು. ತರಂಗ 33. ಅನಂತರ ಮೃಗಾಂಕದತ್ತನು ಮಂತ್ರಿಗಳೊಡನೆ ತನ್ನ ಪ್ರಯಾಣವನ್ನು ಮುಂದುವರಿಸಿ ದಾರಿಯಲ್ಲಿ ಒಂದು ದಿವ್ಯವಾದ ಸರಸ್ಸನ್ನು, ಅದರ ಹಿಂದೆ ಒಂದು ಹಣ್ಣಿನ ಮರವನ್ನು ಕಂಡನು. ಅದನ್ನು ಕಂಡ ಕೂಡಲೇ ಅವನ ಮಂತ್ರಿಗಳು 6 ಜನವೂ ಹಸಿವಿನ ಆತುರದಿಂದ ಹಣ್ಣು ಕುಯ್ಯಲು ಆ ಮರವನ್ನು ಹತ್ತಿದರು. ಆದರೆ ಹತ್ತಿದವರು ಇಳಿದು ಬರಲೇ ಇಲ್ಲ. ಮೃಗಾಂಕದತ್ತನು ತುಂಬ ಚಿಂತೆಗೊಂಡು ಒಬ್ಬೊಬ್ಬರನ್ನೂ ಹೆಸರು ಹಿಡಿದು ಕೂಗಿ ಕೂಗಿ ಕರೆದನು. ಆದರೆ ಯಾರದ್ದೂ ಉತ್ತರ ಬರಲಿಲ್ಲ. ಆದ್ದರಿಂದ ಅಯ್ಯೋ, ಇನ್ನೇನು ಗತಿ, ಈ ಮರದಲ್ಲಿರುವ ಯಾವುದೋ ಭೂತವು ಅವರನ್ನೆಲ್ಲ ತಿಂದು ಬಿಟ್ಟಿತು ಎಂದು ಮೂರ್ಛೆ ಹೋದನು. ಶ್ರುತಧಿಯು ಅವನನ್ನು ಉಪಚರಿಸಿ ಧೈರ್ಯ ಹೇಳಿದನು. ಆದರೆ ಅವನು ನಿರಾಶನಾಗಿ ಆ ಕೊಳದಲ್ಲಿ ಬೀಳಬೇಕೆಂದು ಹೋದನು. ಆಗ, ಅಯ್ಯ, ಸಾಹಸ ಬೇಡ, ನಿನಗೆ ಎಲ್ಲ ಕೊನೆಗೆ ಸುಮುಖವಾಗುತ್ತದೆ. ಈ ಮರದಲ್ಲಿ ಗಣಪತಿ ವಾಸವಾಗಿದ್ದಾನೆ. ನಿನ್ನ ಮಂತ್ರಿಗಳು ಅಜ್ಞಾನದಿಂದ ಅವನಿಗೆ ಅವಮಾನ ಮಾಡಿದ್ದಾರೆ. ಕೈಕಾಲು ತೊಳೆದುಕೊಂಡು ಆಚಮನ ಮಾಡದೆ
ಅಶುದ್ಧರಾಗಿ ಹಸಿವಿನ ಆತುರದಿಂದ ಅವನ ನಿವಾಸವನ್ನು ತುಳಿದಿದ್ದರಿಂದ ಅವರೂ ಹಣ್ಣುಗಳಾಗಿ ಹೋದರು. ಏತರ ಮೇಲೆ ನಿಮಗೆ ಇಷ್ಟು ತೀವ್ರವಾದ ಆಸೆ ಇದೆಯೋ ಅದೇ ಆಗಿಬಿಡಿ ಎಂದು ಗಣಪತಿಯು ಶಾಪ ಕೊಟ್ಟನು. ಆದ್ದರಿಂದ ಅವನನ್ನು ಅರ್ಚಿಸು, ಅವನ ಪ್ರಸಾದದಿಂದ ನಿನ್ನ ಎಲ್ಲ ಇಷ್ಟವೂ ಸಿದ್ಧಿಸುತ್ತದೆ ಎಂದು ಅಶರೀರವಾಣಿಯಾಯಿತು. ಅದರಂತೆ ಅವನು ಆ ಸರಸ್ಸಿನಲ್ಲಿ ಸ್ನಾನ ಮಾಡಿ ನಿರಾಹಾರನಾಗಿ ದರ್ಭಾಸನದ ಮೇಲೆ ಕುಳಿತು 11 ದಿವಸ ವಿಘ್ನೇಶ್ವರನನ್ನು ಆರಾಧಿಸಿದನು. 12ನೆಯ ದಿನ ರಾತ್ರಿ ಸ್ವಪ್ನದಲ್ಲಿ ಗಣಪತಿಯು ಕಾಣಿಸಿಕೊಂಡು, ಮಗು, ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಮಂತ್ರಿಗಳು ಶಾಪದಿಂದ ಬಿಡುಗಡೆ ಹೊಂದುತ್ತಾರೆ. ಅವರೊಡನೆ ಹೋಗಿ ಶಶಾಂಕವತಿಯನ್ನು ಪಡೆ ಎಂದು ಹೇಳಿದನು. ಮಾರನೆಯ ಬೆಳಗ್ಗೆ ಅವನು ಸ್ನಾನ ಮಾಡಿ ಪೂಜಿಸಿ ಮರವನ್ನು ಪ್ರದಕ್ಷಿಣೆ ಮಾಡುತ್ತಿರಲು ಅವನ 10 ಜನ ಮಂತ್ರಿಗಳೂ ಮರದಿಂದ ಕೆಳಕ್ಕೆ ಇಳಿದು ಮಧ್ಯೆ ನಿಂತರು. ಹಿಂದೆ ಬಂದಿದ್ದ 6 ಜನರ ಜೊತೆಗೆ ಇಂದು ಅನಿರೀಕ್ಷಿತವಾಗಿ ವ್ಯಾಘ್ರಸೇನ, ಸ್ಥೂಲಬಾಹು, ಮೇಘಬಲ, ದೃಢಮುಷ್ಟಿ ಇವರನ್ನೂ ಕಂಡು ಅವನು ತುಂಬ ಸಂತೋಷಿಸಿ ಅವರ ವೃತ್ತಾಂತವನ್ನು ಕೇಳಲು ಅವರಲ್ಲಿ ಒಬ್ಬನಾದ ವ್ಯಾಘ್ರಸೇನನು ಹೀಗೆಂದು ಹೇಳಿದನು. ವ್ಯಾಘ್ರಸೇನ ಮುಂತಾದ 4 ವೃತ್ತಾಂತ. ತರಂಗ 34. ದೇವ, ನಾಗಶಾಪದಿಂದ ನಿಮ್ಮನ್ನು ಅಗಲಿದ ಮೇಲೆ ನಾನು ರಾತ್ರಿಯೆಲ್ಲ ಕಾಡಿನಲ್ಲಿ ಅಲೆದು ಬೆಳಗಾದ ಮೇಲೆ ಉಜ್ಜಯಿನಿಗೆ ಹೋದರೆ ನೀನು ಸಿಕ್ಕಿದರೂ ಸಿಕ್ಕಬಹುದು ಎಂದು ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಇವರು 3 ಕಂಡೆ. ಆದರೆ ಅವರಿಗೂ ನಿನ್ನ ವಿಚಾರವೇ ತಿಳಿಯದು. ಆದ್ದರಿಂದ ಏನೋ ಅವಿವೇಕ ನಡೆದಿದೆ ಎಂದು ಒಂದು ಸರೋವರದಲ್ಲಿ ದೇಹತ್ಯಾಗ ಮಾಡಬೇಕೆಂದಿರಲು ಅಲ್ಲಿಗೆ ಬಂದ ಮುನಿಕುಮಾರನೊಬ್ಬನು ನಮಗೆ ಧೈರ್ಯ ಹೇಳಿ ನಮ್ಮನ್ನು ತಮ್ಮ ತಂದೆಯ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಅವನು ಆಗತಾನೇ ಮರಗಳು ಕೊಟ್ಟ ಹಣ್ಣನ್ನು ನಮಗೆ ತಿನ್ನಲಿತ್ತನು. ಅವುಗಳನ್ನು ತಿಂದು ತೃಪ್ತರಾಗಿ ಆ ಆಶ್ರಮದಲ್ಲಿದ್ದ ಕಣ್ವರೆಂಬ ಮುನಿಗಳನ್ನು ದರ್ಶನ ಮಾಡಿದೆವು. ಅವರು ನಮ್ಮ ವೃತ್ತಾಂತವನ್ನು ತಿಳಿದು, ಇದೇನು ವೀರಪುರುಷರಾಗಿ ಇಂಥ ಯೋಚನೆ ಮಾಡಿದಿರಿ? ಆಪತ್ತಿನಲ್ಲಿ ಉತ್ಸಾಹ ಬಿಡದೆ ಧೈರ್ಯ ತಾಳುವುದೇ ಸತ್ಪುರುಷ ಲಕ್ಷಣ. ದೊಡ್ಡ ಕಷ್ಟಗಳನ್ನು ಧೈರ್ಯದಿಂದ ಪರಿಹರಿಸಿಕೊಂಡು ದೊಡ್ಡ ಫಲಗಳನ್ನು ಪಡೆದವರೇ ದೊಡ್ಡವರು ಎನಿಸಿಕೊಂಡಿರುವರು. ಅದಕ್ಕೆ ಈ ಸುಂದರಸೇನ ಮಂದಾರವತಿಯರ ಕಥೆಯನ್ನು ಹೇಳುತ್ತೇನೆ ಕೇಳಿ ಎಂದು ಅದನ್ನು ಹೇಳಿದರು. ಸುಂದರಸೇನ ಮಂದಾರವತಿಯರ ಕಥೆ. ಅಲಕಾಪಟ್ಟಣದಲ್ಲಿ ಮಹಾಸೇನನೆಂಬ ರಾಜನಿದ್ದನು. ಅವನ ಮಗನಾದ ಸುಂದರಸೇನನಿಗೆ ಚಂಡಪ್ರಭಾ, ಭೀಮಭುಜ, ವ್ಯಾಘ್ರಪರಾಕ್ರಮ, ವಿಕ್ರಮಶಕ್ತಿ, ದೃಢಬುದ್ಧಿ ಎಂಬ 5 ಜನ ಮಂತ್ರಿಗಳಿದ್ದರು. ಅವನು ಆ ಮಂತ್ರಿಗಳೊಡನೆ ಒಂದು ಸಾರಿ ಬೇಟೆಗೆಂದು ಹೊರಡಲು ದೂರದೇಶದಿಂದ ಬಂದಿದ್ದ ಕಾತ್ಯಾಯಿನಿ ಎಂಬ ಸನ್ಯಾಸಿನಿಯು ರಾಜಕುಮಾರನಿಗೆ ಜಯವಾಗಲಿ ಎಂದು ಆಶೀರ್ವದಿಸಿದಳು. ಅವನು ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ತನ್ನ ಸ್ನೇಹಿತರೊಡನೆ ಮಾತನಾಡಿಕೊಂಡು ಹೋಗುತ್ತಿದ್ದನು. ಆದ್ದರಿಂದ ಅವಳು ಸಿಟ್ಟುಗೊಂಡು, ಈಗಲೇ ಇಷ್ಟು ದರ್ಪವಾದ ಮೇಲೆ ಹಂಸದ್ವೀಪೇಶ್ವರನ ಮಗಳಾದ ಮಂದಾರವತಿಯನ್ನು ಮದುವೆ ಮಾಡಿಕೊಂಡ ಮೇಲೆ ಕೇಳಬೇಕೇ? ಮಹೇಂದ್ರ ಬಂದು ಮಾತನಾಡಿಸಿದರೂ ಕಿವಿಯ ಮೇಲೆ ಬೀಳುವುದಿಲ್ಲ. ನಮ್ಮಂಥ ನರಮನುಷ್ಯರ ಮಾತೇನು ಎಂದು ಕೂಗಿ ಹೇಳಿದಳು. ಅದನ್ನು ಕೇಳಿ ಅವನು ಕುತೂಹಲಗೊಂಡು ಆಕೆಯನ್ನು ಕರೆದು ಕ್ಷಮೆ ಬೇಡಿ ಭೃತ್ಯರೊಡನೆ ಆಕೆಯನ್ನು ವಿಕ್ರಮಸೇನನ ಮನೆಗೆ ವಿಶ್ರಾಂತಿಗಾಗಿ ಕಳುಹಿಸಿದನು. ಬೇಟೆಯಿಂದ ಹಿಂದಿರುಗಿ ಬಂದ ಮೇಲೆ ಆಕೆಯನ್ನು ಕಂಡು ಆ ಮಂದಾರವತಿಯ ವಿಚಾರವನ್ನು ಕೇಳಿದನು. ಅವಳು ಆಕೆಯ ರೂಪವನ್ನು ಹೊಗಳಿ ತಾನು ಬರೆದುಕೊಂಡಿದ್ದ ಆಕೆಯ ಚಿತ್ರಪಟವನ್ನು ತೋರಿಸಿದಳು. ಅದರಲ್ಲಿ ಅವನು ತನ್ಮಯನಾಗಿ ಹೋಗಲು ಅವನ ಮಂತ್ರಿಗಳು ಅದರ ಪಕ್ಕದಲ್ಲಿ ತಮ್ಮ ರಾಜಪುತ್ರನ ಚಿತ್ರವನ್ನು ಬರೆಯಬೇಕೆಂದೂ ಆ ಚಿತ್ರವು ತದ್ವತ್ತಾಗಿದ್ದರೆ ಮಂದಾರವತಿಯ ಚಿತ್ರವೂ ತದ್ವತ್ತಾಗಿರುವುದೆಂದು ತಿಳಿಯುವುದೆಂದೂ ಹೇಳಿದರು. ಅವಳು ಅವನ ಪ್ರತಿಕೃತಿಯನ್ನು ಬಹು ಚೆನ್ನಾಗಿ ಬರೆದಳು. ಆಗ ರಾಜಕುಮಾರನೂ ಅವಳಿಗೆ ಉಚಿತ ರೀತಿಯಲ್ಲಿ ಸನ್ಮಾನ ಮಾಡಿ ಆ ಚಿತ್ರವನ್ನು ತೆಗೆದುಕೊಂಡು ಹೋದನು. ಅನ್ನ ನೀರನ್ನು ಬಿಟ್ಟು ಅದನ್ನೇ ನೋಡುತ್ತಾ ಅವಳ ಚಿಂತೆಯಲ್ಲಿಯೇ ಮಗ್ನನಾಗಿರಲು ತಂದೆಗೆ ಅದು ತಿಳಿದು, ಇದಕ್ಕೇಕೆ ಇಷ್ಟು ಚಿಂತಿಸಬೇಕು? ಹಂಸದ್ವೀಪದ ಮಂದಾರದೇವ ನನ್ನ ಆಪ್ತ ಸ್ನೇಹಿತ, ಅವನನ್ನು ಕೇಳಿದರಾಯಿತು ಎಂದು ಮಂದಾರದೇವನಲ್ಲಿಗೆ ದೂತನನ್ನು ಅಟ್ಟಿದನು. ಅವನು
ತಾಪಸಿಯು ಬರೆದುಕೊಟ್ಟಿದ್ದ ಚಿತ್ರಪಟವನ್ನೂ ದೊರೆಯ ಸಂದೇಶವನ್ನೂ ತೆಗೆದುಕೊಂಡು ಹೋಗಿ ಮಂದಾರ ದೇವನಿಗೆ ತೋರಿಸಲು ಎಲ್ಲರಿಗೂ ಅವನು ಅನುರೂಪನಾದ ವರನೆನ್ನಿಸಿತು. ಮಂದಾರವತಿಗಂತೂ ತುಂಬ ಸಂತೋಷವಾಯಿತು. ಆದ್ದರಿಂದ ಅವನು ಕುಮಾರದತ್ತನೆಂಬ ತನ್ನ ಕಡೆಯ ಪ್ರತಿದೂತನನ್ನು ಕಳುಹಿಸಿಕೊಟ್ಟನು. ಅವನಿಂದ ಕನ್ಯೆಯ ನಕ್ಷತ್ರವನ್ನು ತಿಳಿದುಕೊಂಡು ಜೋಯಿಸರನ್ನು ಕೇಳಲು ಅವರು ಅಲ್ಲಿಂದ 3 ತಿಂಗಳಿಗೆ ಕಾರ್ತಿಕ ಶುದ್ಧ ಪಂಚಮಿಯ ದಿನ ಒಳ್ಳೆಯ ಲಗ್ನ ಇದೆ ಎಂದು ಹೇಳಿದರು. ಅದನ್ನು ಮಂದಾರ ದೇವನಿಗೆ ತಿಳಿಸಿಯಾಯಿತು. ಎಲ್ಲರೂ ಮದುವೆಯ ದಿನವನ್ನು ಎದುರು ನೋಡುತ್ತಿದ್ದರು. ಮಂದಾರವತಿಗೆ 3 ತಿಂಗಳು ಬಹುದೂರ ಎನಿಸಿತು. ಸುಂದರಸೇನನಲ್ಲಿಯೇ ನಟ್ಟ ಮನಸ್ಸುಳ್ಳವಳಾಗಿ ಅನ್ನ ನೀರು ಬಿಟ್ಟು ಕೃಶಳಾದಳು. ಅದನ್ನು ನೋಡಿ ಅವಳ ತಂದೆಯು, ಎಂದಿದ್ದರೂ ಗಂಡನ ಹತ್ತಿರವೇ ಇರಬೇಕು, ಆಮೇಲೆ ಇರುವುದು ಈಗಲೇ ಹೋಗಿ ಇರಲಿ, ಇದಕ್ಕೆ ಸಂಕೋಚವೇಕೆ ಎಂದುಕೊಂಡು ತನ್ನ ಮಂತ್ರಿ ವಿನೀತಮತಿಯೊಡನೆ ಅವಳನ್ನು ಹಡಗಿನಲ್ಲಿ ಪ್ರಯಾಣ ಮಾಡಿಸಿ ಕಳುಹಿಸಿದನು. ಆದರೆ ಕೆಲವು ದಿನಗಳ ಅನಂತರ ಸಾಗರದ ಮಧ್ಯದಲ್ಲಿ ಮಳೆ ಗಾಳಿ ಆರಂಭವಾಗಿ ಆ ಹಡಗು ಒಡೆದು ಹೋಯಿತು. ವಿನೀತಮತಿಯೂ ಪರಿವಾರವೂ ಒಡವೆ ವಸ್ತುಗಳೂ ಎಲ್ಲ ಸಮುದ್ರದ ಪಾಲಾದರು. ಅಲೆಗಳು ಮಂದಾರವತಿಯನ್ನು ಮಾತ್ರ ಜೀವಸಹಿತವಾಗಿ ತೀರದಲ್ಲಿದ್ದ ಕಾಡಿಗೆ ತಂದು ಎಸೆದವು. ಅಲ್ಲಿ ಸ್ನಾನಕ್ಕೆಂದು ಬಂದ ಮತಂಗ ಋಷಿಯು ಅವಳನ್ನು ಸಮಾಧಾನ ಮಾಡಿ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಅತ್ತ ಅಲಕಾಪಟ್ಟಣದಲ್ಲಿ ಸುಂದರಸೇನನೂ ದಿನವನ್ನು ಎಣಿಸಿ ಎಣಿಸಿ ಬೇಸರಪಡಲು ರಾಜನು ಅವನನ್ನು ಸೇನೆಯೊಡನೆಯೂ ಮಂತ್ರಿಗಳೊಡನೆಯೂ ಹಂಸದ್ವೀಪಕ್ಕೆ ಪ್ರಯಾಣ ಮಾಡಿಸಿದನು. ಸುಂದರಸೇನನು ತೀರದಲ್ಲಿದ್ದ ಶಶಾಂಕಪುರದ ಮಹಾರಾಜನನ್ನು ಕಂಡು ಅವನಲ್ಲಿ ತನ್ನ ಸೈನ್ಯವನ್ನು ಬಿಟ್ಟು ಅವನೊಡನೆಯೂ ಮಂತ್ರಿಗಳೊಡನೆಯೂ ಹಂಸದ್ವೀಪಕ್ಕೆ ಹಡಗಿನಲ್ಲಿ ಹೊರಟನು. 2-3 ದಿನಗಳ ನಂತರ ಬಿರುಗಾಳಿ ಎದ್ದು ಹಡಗು ಮುಳುಗಿ ಹೋಗುವಂತಾಗಲು ಸುಂದರಸೇನನು, ನನ್ನ ಪಾಪ ವಿಶೇಷದಿಂದ ಈ ವಿಲಯ ಮಾರುತವು ಎದ್ದಿದೆ, ಆದ್ದರಿಂದ ನಾನು ಸಮುದ್ರದಲ್ಲಿ ಬಿದ್ದು ಬಿಡುತ್ತೇನೆ ಎಂದು ನೀರಿನೊಳಕ್ಕೆ ಹಾರಿದನು. ಅವನ ಹಿಂದೆ ಮಹೇಂದ್ರಾದಿತ್ಯನೂ ಮಂತ್ರಿಗಳೂ ಹಾರಿದರು. ಅಲೆ ಎದ್ದು ಒಬ್ಬೊಬ್ಬರನ್ನು ಒಂದೊಂದು ಕಡೆಗೆ ಒಯ್ದಿತು. ಆದರೆ ಸುಂದರಸೇನನೂ ಅವನ ಮಂತ್ರಿ ದೃಢಬುದ್ಧಿಯೂ ಒಟ್ಟಿಗೆ ಸೇರಿ ಅಕಸ್ಮಾತ್ ತೇಲಿ ಬಂದ ಒಂದು ದೋಣಿಯನ್ನು ಹತ್ತಿ ದಡವನ್ನು ಸೇರಿದರು. ಅಲ್ಲಿಗೆ ಸ್ನಾನಕ್ಕೆ ಬಂದಿದ್ದ 2 ತಾಪಸರು ಅವರನ್ನು ಕಂಡು ಸಮಾಧಾನ ಮಾಡಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಅತ್ತ ಭೀಮಭುಜನೂ ವಿಕ್ರಮಶಕ್ತಿಯೂ ಈಜಿಕೊಂಡು ಬೇರೆ ಬೇರೆಯಾಗಿ ತೀರವನ್ನು ಮುಟ್ಟಿದರು. ತಮ್ಮಂತೆಯೇ ಸುಂದರಸೇನನೂ ತೀರವನ್ನು ತಲುಪಿರಬಹುದು ಎಂದು ಅವನನ್ನು ಹುಡುಕುತ್ತಾ ಹೋದರು. ಚಂದ್ರಪ್ರಭಾ ವ್ಯಾಘ್ರ ಪರಾಕ್ರಮರೂ ಮಹೇಂದ್ರಾದಿತ್ಯನೂ ದಡವನ್ನು ಸೇರಿ ಮಹೇಂದ್ರಾದಿತ್ಯನು ಶಶಾಂಕಪುರಕ್ಕೆ ಹೋದನು. ಉಳಿದ 2 ಅಲಕಾಪುರಿಗೆ ಹೋದರು. ಹೀಗೆ ಅದೃಷ್ಟವಶದಿಂದ ಸುಂದರಸೇನನು ಮಂದಾರವತಿಯಿದ್ದ ಮತಂಗ ಋಷಿಯ ಆಶ್ರಮಕ್ಕೆ ಬಂದನು. ಹೂ ಕುಯ್ಯುತ್ತಿದ್ದ ಹುಡುಗಿಯರ ಮಧ್ಯೆ ಇದ್ದ ಅವಳನ್ನು ನೋಡಿ ಆಶ್ಚರ್ಯಪಡುತ್ತಿರಲು ಅವರೆಲ್ಲರೂ ಹತ್ತಿರದಲ್ಲಿದ್ದ ಹೊಳೆಯಲ್ಲಿ ಸ್ನಾನಕ್ಕೆ ಇಳಿದರು. ಆಗ ಅವಳನ್ನು ಒಂದು ಮೊಸಳೆಯು ಹಿಡಿದುಕೊಳ್ಳಲು ಸುಂದರಸೇನನು ನೀರಿನಲ್ಲಿ ಧುಮುಕಿ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಆ ಮೊಸಳೆಯನ್ನು ಹೊಡೆದು ಕೊಂದನು. ಚಿತ್ರದಲ್ಲಿ ಒಬ್ಬರನ್ನೊಬ್ಬರು ನೋಡಿದ್ದರಿಂದ ಮೊದಲು ಸಂದೇಹವಾಗಿ ಆಮೇಲೆ ಮಾತನಾಡುತ್ತಾ ಪರಿಚಯ ಉಂಟಾಯಿತು. ಸಂದೇಹ ಪರಿಹಾರವಾಗಿ ಅವರೇ ಸುಂದರಸೇನ ಮಂದಾರವತಿಯರೆಂದು ಗೊತ್ತಾಯಿತು. ಮತಂಗ ಋಷಿಯು ಅವರನ್ನು ಕೆಲವು ದಿನ ತನ್ನ ಆಶ್ರಮದಲ್ಲಿಟ್ಟುಕೊಂಡಿದ್ದು ಆಮೇಲೆ ಅವರನ್ನು ಅಲಕಾಪಟ್ಟಣಕ್ಕೆ ಕಳುಹಿಸಿಕೊಟ್ಟನು. ಅವರು ಅದರಂತೆ ಹೊರಟು ಸಮುದ್ರ ತೀರದಲ್ಲಿದ್ದ ಒಂದು ವರ್ತಕನ ದೋಣಿಯಲ್ಲಿ ಹೋಗೋಣವೆಂದು ಯೋಚಿಸಿ ಮಂದಾರವತಿಯನ್ನು ಅದರಲ್ಲಿ ಮೊದಲು ಹತ್ತಿಸಿದನು. ಅವಳ ಮೇಲೆ ಮೋಹಗೊಂಡ ಆ ವರ್ತಕನು ನಾವಿಕನಿಗೆ ಕಣ್ಣು ಸಂಜ್ಞೆ ಮಾಡಲು ಸುಂದರಸೇನನಾಗಲಿ ದೃಢಬುದ್ಧಿಯಾಗಲಿ ಹತ್ತುವುದರೊಳಗಾಗಿ ಅವನು ದೋಣಿಯನ್ನು ಬಿಟ್ಟುಬಿಟ್ಟನು. ಏನು ಮಾಡುವುದಕ್ಕೂ ತೋರದೆ ಅವಳ ಚಿಂತೆಯಲ್ಲಿಯೇ ಹುಚ್ಚು ಹಿಡಿದಂತಾಗಿ ಆ ಕಾಡಿನಲ್ಲಿ ಅಲಿಯುತ್ತಿರಲು ಅವರು ಆಯುಧ ಪಾಣಿಗಳಾಗಿದ್ದ ಬೇಡರ ಕೈಗೆ ಬಿದ್ದರು. ಅವರೊಡನೆ ತೀವ್ರವಾಗಿ ಕಾದಾಡಿದರೂ ಪ್ರಯೋಜನವಾಗಲಿಲ್ಲ. ಸೇನೆಯನ್ನು ತಂದು ಗಾಯಗೊಳಿಸಿ ಕೈಕಾಲು ಕಟ್ಟಿ ಕರೆದುಕೊಂಡು ಹೋಗಿ
ಕಾರಾಗೃಹದಲ್ಲಿ ಹಾಕಿದರು. ಅಲ್ಲಿ ಅವರಂತೆಯೇ ಕೈಕಾಲು ಕಟ್ಟಿ ಉರುಳಿಸಿದ್ದ ಭೀಮಭುಜ ವಿಕ್ರಮಶಕ್ತಿಗಳು ಕಂಡುಬಂದರು. ಮುಂದಿನ ಚತುರ್ದಶಿಯ ದಿವಸ ಅವರೆಲ್ಲರನ್ನೂ ಆ ಬೇಡರೊಡೆಯನು ದೇವಿಗೆ ಬಲಿ ಕೊಡುವನೆಂದು ಅವರಿಂದ ತಿಳಿಯಿತು. ಅಂದು ವ್ಯಾಧರಾಜನಾದ ವಿಂಧ್ಯಕೇತುವು ದೇವಾಲಯಕ್ಕೆ ಬಂದು ತನ್ನ ಕಡೆಯವರನ್ನು ಕುರಿತು, ಆ ಹಿರಿಯ ಪಶುವಾದ ವೀರನಲ್ಲಿ, ಅವನನ್ನು ಕರೆದುಕೊಂಡು ಬನ್ನಿ ಎಂದನು. ಸುಂದರಸೇನನನ್ನು ಕರೆತಂದು ಅವನ ಮುಂದೆ ನಿಲ್ಲಿಸಿದರು. ಅವನಿಗೆ ಆ ಬೇಡರ ಅರಸನು ತನ್ನ ತಂದೆಯ ಆಶ್ರಿತನೆಂದು ಗುರುತಾಯಿತು. ಆದರೆ ಅದನ್ನು ಹೇಳಿಕೊಳ್ಳುವುದೇನು, ಆದದ್ದಾಗಲಿ ಎಂದು ಸುಮ್ಮನಿದ್ದನು. ವಿಂಧ್ಯಕೇತುವಿಗೆ ಅವನ ಗುರುತಾದಂತಾಗಿ ಅವನು ಯಾರು ಏನು ಎಂದು ಕೇಳಿದನು. ಆದರೆ ಅವನು ಯಾರಾದರೇನು, ಅದೆಲ್ಲ ಇಲ್ಲೇಕೆ ಎಂದು ಬಿಟ್ಟನು. ಇನ್ನೂ ಸ್ವಲ್ಪ ಮಾತನಾಡಿದ ಮೇಲೆ ಅವನಿಗೆ ಚೆನ್ನಾಗಿ ಗುರುತು ಹತ್ತಿ ಅಯ್ಯೋ ಅಯ್ಯೋ ಎಂದು ನೆಲದ ಮೇಲೆ ಬಿದ್ದು ಬಿಟ್ಟನು. ಮಹಾಸೇನ ಮಹಾರಾಜ, ನೀವು ತೋರಿದ ಅನುಗ್ರಹಕ್ಕೆ ಪ್ರತಿಯಾಗಿ ಈ ಪಾಪಿ ಈಗ ಏನು ಮಾಡಿಬಿಡುತ್ತಿದ್ದ? ನಿಮ್ಮ ಪ್ರಾಣಕ್ಕೆ ಸಮನಾದ ಮಗನನ್ನು ಇಂಥ ಅವಸ್ಥೆಗೆ ತಂದುಬಿಟ್ಟೆನೇ. ಸುಂದರಸೇನನು ಇಲ್ಲಿಗೇಕೆ ಬಂದ ಎಂದು ಅವನನ್ನು ತಬ್ಬಿಕೊಂಡು ಗೋಳಾಡಿದನು. ಬಲಿ ಕೊಡಬೇಕೆಂದಿದ್ದವರೆಲ್ಲರನ್ನೂ ಬಿಡಿಸಿ ದೇವಿಯ ಅರ್ಚನೆ ನಡೆಸಿ ಅವರನ್ನು ಮನೆಗೆ ಕರೆತಂದು ಉಪಚರಿಸಿದನು. ರಾಜಪುತ್ರನು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಅದನ್ನು ಕೇಳಿ ಅವನು, ಅಯ್ಯ, ಚಿಂತಿಸಬೇಡ, ವಿಧಿವಿಲಾಸವು ವಿಚಿತ್ರವಾದದ್ದು. ಇಷ್ಟೆಲ್ಲ ಮಾಡಿ ನಿನ್ನನ್ನು ಇಲ್ಲಿಗೆ ಎಳೆದು ತಂದ ವಿಧಿಯೇ ನಿನ್ನ ಪ್ರಿಯೆಯನ್ನೂ ತಂದು ಸೇರಿಸುತ್ತದೆ ಎಂದು ಸಮಾಧಾನ ಹೇಳಿದನು. ಅಷ್ಟು ಹೊತ್ತಿಗೆ ಅವನ ಸೇನಾಪತಿಯು ಬಂದು ಕೈ ಮುಗಿದು, ದೇವ, ಯಾವನೋ ಒಬ್ಬ ವರ್ತಕನು ಯಥೇಚ್ಛವಾದ ಹಣವನ್ನೂ ಒಂದು ಸ್ತ್ರೀರತ್ನವನ್ನೂ ಅನುಚರರನ್ನೂ ಒಳಗೊಂಡು ಈ ಕಾಡಿಗೆ ಬಂದ. ಅವನನ್ನು ಹಿಡಿದುಕೊಂಡು ಬಂದು ಹೊರಗೆ ನಿಲ್ಲಿಸಿದ್ದೇನೆ ಎಂದು ಹೇಳಿದನು. ಅವರನ್ನು ಕರೆಸಲು ಅವರೇ ಮಂದಾರವತಿ ಮತ್ತು ಅವಳನ್ನು ಹಾರಿಸಿಕೊಂಡು ಹೋದ ವರ್ತಕ ಎಂದು ಗೊತ್ತಾಯಿತು. ಸುಂದರಸೇನನು ಓಡಿ ಹೋಗಿ ಅವಳನ್ನು ತಬ್ಬಿಕೊಂಡನು. ಇಬ್ಬರೂ ಒಬ್ಬರನ್ನು ಒಬ್ಬರು ಕಣ್ಣೀರಿನಿಂದ ತೋಯಿಸಿದರು. ವಿಂಧ್ಯಕೇತುವು ಆ ವರ್ತಕನನ್ನು ಕೊಂದು ಬಿಡಬೇಕು ಎಂದಿದ್ದನು. ಆದರೆ ಸುಂದರಸೇನನು ಅದನ್ನು ತಪ್ಪಿಸಿದನು. ಆದ್ದರಿಂದ ವಿಂಧ್ಯಕೇತುವು ಆ ವರ್ತಕನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಐಶ್ವರ್ಯವನ್ನು ಕಿತ್ತುಕೊಂಡು ಕಳುಹಿಸಿದನು. ಪ್ರಾಣ ಹೋದವರು ಸಾಯುವುದಿಲ್ಲ, ಹಣ ಹೋದವರು ನಿತ್ಯವೂ ಸಾಯುತ್ತಿರುತ್ತಾರೆ. ಶಬರರಾಜನು ಆ ದಂಪತಿಗಳು ಹೀಗೆ ಸೇರಿದ್ದಕ್ಕಾಗಿ ದೊಡ್ಡ ಉತ್ಸವ ನಡೆಸಿ ಮಹಾಸೇನನಿಗೆ ಚಾರರೊಡನೆ ವರ್ತಮಾನವನ್ನು ಕಳುಹಿಸಿದನು. ಅವನು ಹೋಗುವ ಹೊತ್ತಿಗೆ ಮಗನ ವರ್ತಮಾನ ಒಂದೂ ತಿಳಿಯದೆ ದುಃಖಿತರಾಗಿ ಮಹಾಸೇನನೂ ಅವನ ಹೆಂಡತಿಯು ಅಗ್ನಿಪ್ರವೇಶ ಮಾಡುವುದರಲ್ಲಿ ಇದ್ದರು. ಚಾರನಿಂದ ಮಗನ ಯೋಗಕ್ಷೇಮ ತಿಳಿದು ಅವರಿಗೆ ಜೀವ ಬಂದಂತಾಯಿತು. ಜನರೆಲ್ಲರೂ ಸಂತೋಷದಿಂದ ಕಲಕಲ ಧ್ವನಿಯನ್ನು ಎಬ್ಬಿಸಿದರು. ರಾಜನು ಮಗಳನ್ನು ಹುಡುಕಿಕೊಂಡು ಈ ಮೊದಲೇ ಅಲ್ಲಿಗೆ ಬಂದಿದ್ದ ಹಂಸದ್ವೀಪಾಧಿಪತಿಯಿಂದಲೂ ಸುಂದರಸೇನನ ಮಂತ್ರಿಗಳೊಡನೆಯೂ ಚತುರಂಗ ಸೇನೆಯೊಡನೆಯೂ ಹೊರಟು ದಾರಿಯಲ್ಲಿ ಮಗನನ್ನು ಎದುರುಗೊಂಡನು. ಪೂರ್ಣ ಚಂದ್ರೋದಯದಂತಹ ಸಮುದ್ರ ಉಕ್ಕಿ ಬಂದಂತಾಯಿತು. ಮಗನೂ ಸೊಸೆಯೂ ಅವನಿಗೆ ನಮಸ್ಕಾರ ಮಾಡಿದರು. ಈ ವೃತ್ತಾಂತವನ್ನೆಲ್ಲ ಕೇಳಿ ಶಶಾಂಕಪುರದಿಂದ ಮಹೇಂದ್ರಾದಿತ್ಯನು ಬಂದನು. ವಿಂಧ್ಯಕೇತುವು ರಾಜಪುತ್ರನೊಡನೆಯೇ ಬಂದಿದ್ದನು. ಅವರೆಲ್ಲರೂ ಇರುವಾಗ ಮಂದಾರವತಿ ಸುಂದರಸೇನರ ಮದುವೆಯು ಹಿಂದೆ ಜೋಯಿಸರು ಗೊತ್ತು ಮಾಡಿದ್ದ ಲಗ್ನದಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ದೇವ ಕಣ್ವರು ಈ ಕಥೆಯನ್ನು ಹೇಳಿ, ಯಾರು ಕಷ್ಟವನ್ನು ಧೈರ್ಯದಿಂದ ಎದುರಿಸುತ್ತಾರೋ ಅವರು ಆಮೇಲೆ ತಮ್ಮ ಇಷ್ಟಾರ್ಥವನ್ನು ಪಡೆಯುತ್ತಾರೆಯೇ ಹೊರತು ಎದೆಗುಂದಿ ಕೈಕಾಲುಗೆಟ್ಟುವವರು ಎಂದಿಗೂ ಪಡೆಯುವುದಿಲ್ಲ. ಆದ್ದರಿಂದ ಚಿಂತೆಯನ್ನು ಬಿಡಿ. ನಿಮ್ಮ ಒಡೆಯನಾದ ಮೃಗಾಂಕದತ್ತನು ಎಲ್ಲ ಮಂತ್ರಿಗಳನ್ನೂ ಪಡೆದು ಶಶಾಂಕವತಿಯೊಂದಿಗೆ ಬಹುಕಾಲ ರಾಜ್ಯವಾಳುತ್ತಾನೆ ಎಂದರು. ನಾವು ಅದರಿಂದ ಧೈರ್ಯಗೊಂಡು ಅಂದಿನ ರಾತ್ರಿಯನ್ನು ಅಲ್ಲಿ ಕಳೆದು ಮುಂದೆ ಹೊರಟೆವು. ಹಸಿವು ಬಾಯಾರಿಕೆಗಳಿಂದ ಬಳಲಿ
ಹಣ್ಣಿಗೆಂದು ಈ ಮರವನ್ನು ಹತ್ತಲು ನಾವೇ ಹಣ್ಣುಗಳಾಗಿ ನಿಂತೆವು. ನೀನು ಬಂದು ನಮ್ಮನ್ನು ಬಿಡುಗಡೆ ಮಾಡಿದೆ. ಇದೇ ನಾವು ನಾಲ್ವರು ನಿನ್ನನ್ನು ಅಗಲಿದ ಮೇಲೆ ನಡೆದ ವೃತ್ತಾಂತ ಎಂದು ವ್ಯಾಘ್ರಸೇನನು ಹೇಳಿದನು. ತರಂಗ 35. ಅನಂತರ ಮೃಗಾಂಕದತ್ತನು ತನ್ನ ಎಲ್ಲ ಮಂತ್ರಿಗಳೊಡಗೂಡಿ ಹೊರಟು ಹಲವು ಕಾಡುಮೇಡುಗಳನ್ನೂ ಹೊಳೆ ಕೆರೆಗಳನ್ನೂ ದಾಟಿ ಉಜ್ಜಯಿನಿ ನಗರದ ಹತ್ತಿರಕ್ಕೆ ಬಂದನು. ಅದಕ್ಕೆ ಬೆಟ್ಟಗಳಂತಿದ್ದ ಕೋಟೆ ಗೋಡೆಗಳಿದ್ದವು. ಅವನ್ನು ನಾನಾ ಆಯುಧ ಸಹಿತರಾದ ವೀರರು ರಕ್ಷಿಸುತ್ತಿದ್ದರು. ಯಾವ ಕಡೆಯಿಂದಲೂ ಅದರೊಳಗೆ ಹೋಗುವಂತಿರಲಿಲ್ಲ. ಆಗ ವಿಕ್ರಮಕೇಸರಿಯು ತನಗೆ ಸ್ವಾಧೀನನಾಗಿದ್ದ ಬೇತಾಳನನ್ನು ನೆನೆದು ಶಶಾಂಕವತಿಯನ್ನು ಅವಳ ವಾಸಗೃಹದಿಂದ ತರಿಸಬೇಕೆಂದು ಯೋಚಿಸಿದನು. ಅವನೇನೋ ನೆನೆದ ಕೂಡಲೇ ಬಂದನು. ಅವನ ಬಣ್ಣ ಕಪ್ಪು, ಆಳು ಎತ್ತರ, ಶತ್ರು ಒಂಟೆಯದು, ಮುಖ ಆನೆಯದು, ಹೆಜ್ಜೆ ಎಮ್ಮೆಯದು, ಗೂಡು ಗೂಬಿಯದು. ಆದರೆ ಈಶ್ವರನು ಕೊಟ್ಟಿದ್ದ ಅಂತಹ ವರದಿಂದ ಅವನಂಥನಾಗುವವರು ಆ ಊರಿನ ಒಳಕ್ಕೆ ಹೋಗುವಂತಿಲ್ಲ. ಆಗ ಶ್ರುತಧಿಯು, ಮಹಾರಾಜ, ಪುಲಿಂದ ರಾಜನಾದ ಮಾಯಾವಟು, ಮಾತಂಗ ರಾಜನಾದ ದುರ್ಗಾಪಿಶಾಚ, ಕಿರಾತ ರಾಜನಾದ ಶಕ್ತಿ ಅಕ್ಷರಚ್ಚಿತ ಇವರ ಸೈನ್ಯಗಳೊಡನೆ ಬಂದು ಇದನ್ನು ಸಾಧಿಸಬೇಕು. ಇದು ನಮ್ಮಂಥ ಕೆಲವರಿಂದ ಆಗತಕ್ಕ ಕೆಲಸವಲ್ಲ. ಊರಿನ 4 ದ್ವಾರಗಳಲ್ಲಿಯೂ ಸಾವಿರಾರು ಹಸ್ತ್ಯಶ್ವರಥ ಪದಾತಿಗಳು ಸಿದ್ಧವಾಗಿವೆ ಎಂದನು. ಅದು ಎಲ್ಲರಿಗೂ ಸರಿ ಎನ್ನಿಸಿತು. ಆದ್ದರಿಂದ ಎಲ್ಲರೂ ವಿಂಧ್ಯ ಪರ್ವತಕ್ಕೆ ಹಿಂತಿರುಗಿ ಬಂದು ತಮ್ಮ ಹಳೆಯ ಕಿರಾತ ಸ್ನೇಹಿತರನ್ನು ಕಂಡರು. ಅವರು ಮೃಗಾಂಕದತ್ತನನ್ನೂ ಅವನ ಸ್ನೇಹಿತರನ್ನು ಆಧರಿಸಿ ಅವರ ಸಹಾಯಕ್ಕಾಗಿ ಸೇನೆಗಳನ್ನೆಲ್ಲ ಸೇರಿಸಿದರು. ದಂಡಯಾತ್ರೆ ಹೋಗಬೇಕೆಂದಿರಲು ಶ್ರುತಧಿಯು, ದೇವ, ಮೊದಲು ಸಾಮಮಾರ್ಗದಿಂದ ನಡೆದು ಹೋಗಿ ಕರ್ಮಸೇನನು ಆಶಾಪರನಲ್ಲ. ಆದ್ದರಿಂದ ಅವನಲ್ಲಿ ದಾನೋಪಾಯ ನಡೆಯದು. ಅವನ ಮೇಲೆ ಕೋಪಗೊಂಡವರಾಗಲಿ ಅವನಿಂದ ಅವಮಾನಿತರಾದವರಾಗಲಿ ಇಲ್ಲದ್ದರಿಂದ ಭೇದೋಪಾಯವೂ ನಡೆಯದು. ಉಳಿದದ್ದು ದಂಡೋಪಾಯ. ಅದನ್ನು ಹಿಡಿಯೋಣವೆಂದರೆ ಅವನು ಅಧಿಕ ಬಲ. ಬಲವಿದ್ದವರಿಗೂ ಯುದ್ಧದಲ್ಲಿ ಜಯವು ಸಂದೇಹವೇ. ಅಲ್ಲದೆ ಕನ್ಯಾರ್ಥಿಯಾಗಿ ಹೋಗುವವನು ಅವನ ನೆಂಟರಿಷ್ಟರನ್ನೆಲ್ಲ ಕೊಲ್ಲುವುದು ತರವಲ್ಲ. ಆದ್ದರಿಂದ ಸಾಮವನ್ನು ಅನುಸರಿಸಿ ಒಬ್ಬ ದೂತನನ್ನು ಕಳುಹಿಸಿ ನೋಡೋಣ. ಅದು ಪ್ರಯೋಜನವಿಲ್ಲದೆ ಅವನು ಹಠ ಮಾಡಿದರೆ ದಂಡ ಪ್ರಯೋಗವಿದ್ದೇ ಇದೆ ಎಂದನು. ಅದು ಯುಕ್ತವಾಗಿ ತೋರಿದ್ದರಿಂದ ಅವನು ಒಬ್ಬ ದೂತನನ್ನು ಸಂದೇಶವಿತ್ತು ಆಹ್ವಾನಿಸಿದನು. ಅವನು ಉಜ್ಜಯಿನಿಗೆ ಹೋಗಿ ಆಸ್ಥಾನದಲ್ಲಿದ್ದ ರಾಜನನ್ನು ಕಂಡು ಅದನ್ನು ಒಪ್ಪಿಸಿದನು. ಪ್ರಜ್ಞಾಕೋಪನೆಂಬ ಮಂತ್ರಿಯು ಅದನ್ನು ಒಡೆದು ಓದಿದನು. ಅದರ ಒಕ್ಕಣೆಯು ಹೀಗಿತ್ತು: ಸ್ವಸ್ತಿ ಶ್ರೀ ಕರಭಗ್ರೀವ ಕೋಟ್ಟ ಮೂಲಾಟವೀ ತಟದಿಂದ ಅಯೋಧ್ಯಾಪುರಿ ಮಹಾರಾಜಾಧಿರಾಜನಾದ ಶ್ರೀಮದಮರದತ್ತನ ಪುತ್ರನಾದ ಮೃಗಾಂಕದತ್ತನು ಉಜ್ಜಯಿನಿಯ ಮಹಾರಾಜನಾದ ಕರ್ಮಸೇನನಲ್ಲಿ ಸಾದರದಿಂದ ತಿಳಿಸುವ ಸಂದೇಶವೇನೆಂದರೆ, ನಿನಗೆ ಒಬ್ಬಳು ಮಗಳಿದ್ದಾಳೆಯಷ್ಟೇ. ಮಗಳೆಂದ ಮೇಲೆ ಅನ್ಯರಿಗೆ ಕೊಡತಕ್ಕವಳೆಯೇ. ಅವಳನ್ನು ನನಗೆ ಕೊಡು. ಅವಳು ನನಗೆ ಸದೃಶಳಾದ ಹೆಂಡತಿಯೆಂದು ದೇವತೆಗಳೇ ಹೇಳಿದ್ದಾರೆ. ಹೀಗೆ ನಮ್ಮಲ್ಲಿ ಹೊಸ ಬಂಧುಭಾವ ಉಂಟಾಗಲಿ, ಹಳೆಯ ವೈರ ಹೋಗಲಿ. ಇಲ್ಲದಿದ್ದರೆ ಈ ಕಾರ್ಯಸಾಧನೆಗಾಗಿ ನನ್ನ ಭುಜಗಳನ್ನೇ ಕೇಳುತ್ತೇನೆ. ಇದನ್ನು ಕೇಳಿ ರಾಜನು ಕಿಡಿಕಿಡಿಯಾಗಿ, ಅವರು ನಮಗೆ ಯಾವಾಗಲೂ ಶತ್ರುಗಳು. ಇದರಲ್ಲಿ ಅವನು ಮೊದಲು ತನ್ನನ್ನು ಉಲ್ಲೇಖಿಸಿಕೊಂಡು ಆಮೇಲೆ ಅಲಕ್ಷ್ಯದಿಂದ ನಮ್ಮ ಹೆಸರನ್ನು ಎತ್ತಿದ್ದಾನೆ. ಕೊನೆಗೆ ದರ್ಪದಿಂದ ಕೊಬ್ಬಿ ತನ್ನ ಬಾಹುವೀರ್ಯವನ್ನು ಕೊಚ್ಚಿಕೊಂಡಿದ್ದಾನೆ. ಆದ್ದರಿಂದ ಕನ್ಯೆಯನ್ನು ಕೊಡುವ ಮಾತು ಹಾಗಿರಲಿ, ಪ್ರತಿ ಸಂದೇಶ ಕಳುಹಿಸುವುದೂ ಯೋಗ್ಯವಲ್ಲ. ಅಯ್ಯ ದೂತ, ಓಡಿ ಹೋಗಿ ನೀನು ನಿನಗೆ ಬೇಕಾದ್ದನ್ನು ಮಾಡಬಹುದು ಎಂದು ನಿನ್ನ ಸ್ವಾಮಿಗೆ ಹೇಳು ಎಂದನು. ಅವನು ಅದನ್ನು ಮೃಗಾಂಕದತ್ತನಿಗೆ ತಿಳಿಸಿದನು.